ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಹೂವು ತರೋಣ ತರಕಾರಿ ತರೋಣ ಅಂದ್ಬಿಟ್ಟು. ಇವತ್ತು ಬುಧವಾರ ಮಾರ್ಕೆಟ್ ರಜೆ ಐತೆ. ತರಕಾರಿ ಮಾರ್ಕೆಟ್ ರಜೆ ಇರುತ್ತೆ, ಹೂವಿನ ಮಾರ್ಕೆಟ್ ಏನು ರಜೆ ಇರೋಲ್ಲ. ಹೂವು ತರೋಣ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೆ ನೋಡೋಣ ಅಂದ್ಬಿಟ್ಟು. ಮಳೆ ಬೇರೆ ಬರೋಂಗೈತೆ, ಮೋಡ ಆಗೈತೆ ನೋಡಿ. ತರಕಾರಿ ತಗೊಂಡು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಮತ್ತು ಹೂವು ತಗೊಂಡು ಮನೆಗೆ ಬಂದೆ. ನಾನು ಮಾರ್ಕೆಟಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಮಳೆ ಬೇರೆ ಮಳೆ ಬರ್ತಿತ್ತು. ಅಲ್ಲಿ ಟಾರ್ಪಲ್ ಹಾಕಿರ್ತಾರಲ್ವ ಹೂವಿನವರೆಲ್ಲ, ಅವೆಲ್ಲ ಸಿಕ್ಕಾಪಟ್ಟೆ ಸೋರ್ತಿತ್ತು. ಹಂಗಾಗಿ ಮಳೆ ಜಾಸ್ತಿ ಇತ್ತು, ಅಲ್ಲಿ ಓಡಾಡೋಕ್ಕೂ ಆಗಲಿಲ್ಲ. ಮತ್ತು ನನಗೇನೋ ಗಂದಿಗೆ ಅಂಗಡಿಲಿ ಏನೋ ಬೇಕಾಗಿತ್ತು, ಮಂಡಿಪೇಟೆಗೆ ಹೋಗ್ಬೇಕಾಗಿತ್ತು. ಮಂಡಿಪೇಟೆಗೆ ಹೋಗೋಕ್ಕಾಗಲಿಲ್ಲ ಮಳೆಯಿಂದ. ಆಮೇಲೆ ಹಂಗೆ ಬಂದುಬಿಟ್ಟೆ ನಾನು. ಹೂವು ಅದೆಲ್ಲ ತಗೊಂಡು ಮಾರ್ಕೆಟ್ಗೆ ಹೋಗಿ. ಮತ್ತು ಹೂವಿನ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟೈತೆ. ಕೆಜಿ 200, 250, 300 ರೂಪಾಯಿ ಮೇಲಾಗಿ ಹೋಗ್ಬಿಟ್ಟೈತೆ ಹೂವಿನ ರೇಟು. ಮಾತಾಡ್ಸೋಕ್ಕೆ ಆಗ್ತಿಲ್ಲ. ಇದು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಇನ್ನು ಹೂವಿನ ರೇಟು ಜಾಸ್ತಿ, ಮಾತಾಡ್ಸೋಕ್ಕೆ ಆಗ್ತಿಲ್ಲ ಹೂವಿನ ರೇಟು. ಹಂಗಾಗಿ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಗೊಂಬಂದೆ. ಆಮೇಲೆ ಹಂಗೆ ಒಂದು ಸ್ವಲ್ಪ ತರಕಾರಿ ಇರಲಿಲ್ಲ ಮನೆಗೆ, ಈರುಳ್ಳಿ ಇರಲಿಲ್ಲ, ಮತ್ತು ಏನೋ ತರಕಾರಿ ಇರಲಿಲ್ಲ. ಟೊಮೊಟೊ, ಸ್ವಲ್ಪ ಆಲೂಗೆಡ್ಡೆ, ಮೂಲಂಗಿ, ಕೊತ್ತಂಬರಿ ಸೊಪ್ಪು ಇಂಥದ್ದನ್ನೆಲ್ಲ ತಂದೆ ನಾನು. ಮನೆಯಲ್ಲಿ ತರಕಾರಿ ಖಾಲಿ ಆಗಿಬಿಟ್ರೆ ಏನೋ ಸಾಂಬಾರು ಮಾಡೋಕ್ಕೆ ತಲೆ ಓಡೋದೇ ಇಲ್ಲ. ಹಂಗಾಗಿ ದುಡ್ಡು ಯಾರು ಇರಲಿಲ್ಲ, ನನ್ನ ಹತ್ರ ಅಮೌಂಟು ಇರಲಿಲ್ಲ. ಯಾರ ಹತ್ರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಯಾರ ಹತ್ರನೇ ಇಸ್ಕೊಂಡೋಗಿ ತಗೊಂಬಂದಿದ್ದು. ಯಾಕಂದರೆ ಮನೇಲಿ ತರಕಾರಿ ಇಲ್ಲ ಅಂದರೆ ಏನೋ ಒಂಥರ. ಆಮೇಲೆ ಅಮಾವಾಸ್ಯೆ ಬೇರೆ, ಹೂವು ಬೇರೆ ಇರಲಿಲ್ಲ ಅಂತ. ಅದಕ್ಕೆ ಗಂದಿಗೆ ಅಂಗಡಿಲಿ ನನಗೆ ಒಂದೇನೋ ಒಂದು ಪೌಡ್ರು ಬೇಕಾಗಿತ್ತು. ಅದನ್ನು ಅಲ್ಲಿ ಮಾರ್ಕೆಟಲ್ಲೇ ಒಂದು ಗಂದಿಗೆ ಅಂಗಡಿ ಐತೆ, ಅಲ್ಲಿಗೆ ಹೋದರೆ ಅವರು ಬಾಗಿಲು ತೆಗ್ದಿರಲಿಲ್ಲ ಇವತ್ತು ಬುಧವಾರ. ಅದಕ್ಕೆ ಇನ್ನೊಂದು ದಿವಸ ಯಾವಾಗ ಗೊತ್ತಾದರೂ ಹೋಗಿ ತರಬೇಕು. ಇಲ್ಲೆಲ್ಲೂ ಸಿಗೋಲ್ಲ, ಇಲ್ಲೆಲ್ಲೂ ಗಂದಿಗೆ ಅಂಗಡಿ ಇಲ್ಲ. ಹಂಗಾಗಿ ಮಂಡಿಪೇಟೆಗೆ ಹೋಗ್ಬೇಕು ಅಷ್ಟೇ ನಾನು ಹೋದರೆ. ಅದಕ್ಕೆ ಈ ಮಳೆಯಿಂದ ನಾನೆಲ್ಲೂ ಹೋಗೋಕ್ಕಾಗಲಿಲ್ಲ. ಬ್ಯಾಗ್ಗಳ್ನೆಲ್ಲ ಹಿಡ್ಕೊಂಡು ನನ್ನ ಮಗ ಟೀ ಮಾಡ್ಕೊಬಂದು ಕೊಟ್ಟ. ಟೀ ಕುಡಿಯೋಣ ಅಂದ್ಬಿಟ್ಟು ನಾನು ಮಳೇಲಿ ಬೇರೆ ನೆನ್ಕೊಂಡು ಬಂದಲ್ಲ ಮಾರ್ಕೆಟ್ನಿಂದ. ಹಂಗಾಗಿ ಎಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಬಸ್ಸಲ್ಲೂ ಮಾಡೋಕ್ಕಾಗಲ್ಲ ವೀಡಿಯೋ, ಯಾಕಂದರೆ ಜನಗಳು ರಶ್ ಇರ್ತಾರೆ. ಬ್ಯಾಗ್ಗಳು ಇಟ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ಸ್ಕೂಲ್ ಹುಡುಗರು, ಕಾಲೇಜ್ ಹುಡುಗರೆಲ್ಲ. ಹಾಗಾಗಿ ನಾನು ಬರಬೇಕಾದ್ರೆ ಹಂಗೆ ನನ್ನ ಮಗ ಏನಾದ್ರು ತಿಂಡಿ ತಗೊಂಬರಮ್ಮ ಅಂತ ಹೇಳ್ತಾನೆ. ಅದಕ್ಕೆ 20 ರೂಪಾಯಿ ಬಜ್ಜಿ ಕಟ್ಸ್ಕೊಬಂದೆ. ಮತ್ತು ಮಿಕ್ಸರೆಲ್ಲ ತಂದಿದ್ದೀನಿ, ಅದೆಲ್ಲ ಎತ್ತಿಟ್ಟಿದ್ದೀನಿ. ಇದು ಬಜ್ಜಿ ಚೆನ್ನಾಗಿದ್ದು ಬಿಸಿವು, ಅವಾಗ ತಾನೇ ಹಾಕಿಟ್ಟಿದ್ರು, ತಗೊಂಬಂದೆ ನಾನು. ನನ್ನ ಮಗ ಟೀ ಮಾಡ್ಕೊಬಂದು ಕೊಟ್ಟ, ಜೊತೆಗೆ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಇದೆಲ್ಲ ತಂದಿರೋ ತರಕಾರಿ ಎಲ್ಲ ಇವಾಗ ಜೋಡಿಸ್ಬೇಕು ಫ್ರಿಡ್ಜ್ಗೆ. ಹಂಗೂ ಒಂದು ಸ್ವಲ್ಪ ಎಲ್ಲ ನನ್ನ ಮಗ ಎತ್ತಿಟ್ಟವನೇ ಹೂವು ಎಲ್ಲ. ನಾನು ತರಕಾರಿ ಎಲ್ಲ ಇವಾಗ ಕೊತ್ತಂಬರಿ ಸೊಪ್ಪೆಲ್ಲ ಸೋಸಿ ಇಟ್ಕೊಂಡ್ರೆ ಒಂದೇ ಸಲ ಆರಾಮಾಗಿರುತ್ತೆ. ಇನ್ನೊಂದು ದಿನ ತಗೊಂಡು ಹಂಗೆ ಹಾಕ್ಬೋದು. ಸೋಸ್ಬೇಕು, ಅದಕ್ಕೆ ಅದೆಲ್ಲ ಸೋಸ್ಕೋಬೇಕು. ಸ್ವಲ್ಪ ಟೀ ಕುಡಿದ್ಬಿಟ್ಟು ಬಜ್ಜಿ ತಿಂದು ಆಮೇಲೆ ಸೋಸಿಟ್ಕೊಳ್ಳೋಣ ಅಂದ್ಬಿಟ್ಟು. ಮತ್ತು ಇವತ್ತು ಬೆಳಗ್ಗೆ ಆದಷ್ಟು ಮನೆಯೆಲ್ಲ ಅಡುಗೆ ಮಾಡಿ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು. ಯಾಕಂದರೆ ಬೆಳಗ್ಗೆ ಎದ್ದೆಲ್ಲ ಒಬ್ಬಳೇ ಮಾಡ್ಕೊಳಕ್ಕಾಗಲ್ಲ. ನಾನು ಇಷ್ಟೊತ್ತಿಗೆ ಎದ್ರೂ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೇ 5 ಗಂಟೆ 5:15 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾಕಂದರೆ ನನಗೆ 5:15 ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸಿದ್ರೆ ಒಂಥರ ಸಮಾಧಾನ ಮನಸ್ಸಿಗೆ. ಅದಕ್ಕೆ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಎಲ್ಲ ಮುಗಿಸ್ತೀನಿ ಆದಷ್ಟು. ಹಂಗೂ ಸ್ವಲ್ಪ ಇನ್ನೂ ಐಟಮ್ ತರೋದಿತ್ತು, ಅಮೌಂಟು ಶಾರ್ಟೇಜ್ ಬಂತು, ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ. ಆದರೆ ಆಮೇಲೆ ಮಳೆ ಒಂದಿತ್ತಲ್ವ, ಮಳೆ ಬೇರೆ. ಅದು 3 ದಿವಸದಿಂದ ಮೋಡ ಮುಚ್ಕೊಂಡು ಇವತ್ತೇನೋ ಸ್ವಲ್ಪ ಮಳೆ ಹುಯ್ದೈತೆ. ನಾನು ಬಟ್ಟೆನೂ ಅಷ್ಟೇ ಬೆಳಗ್ಗೆನೇ ಒಗೆದ್ಬಿಟ್ಟು ಎಲ್ಲ ಮಡಚೆತ್ತಿಟ್ಟಿದ್ದೆ. ಯಾಕಂದರೆ ಮಳೆ ಬರ್ತೈತೆ ಅಂತ ಬೆಳಗ್ಗೆನೇ ಬಿಸಿಲು ಬಿದ್ದಿತ್ತಲ್ಲ, ಆವಾಗಲೇ ಬಟ್ಟೆ ಒಗೆದು ಹಾಕ್ಬಿಟ್ಟಿದ್ದೆ. ಏನಾದರೂ ಎಲ್ಲ ರೇಟ್ ಜಾಸ್ತಿ ಇವಾಗ, ಏನೂ ತಗೊಳಕ್ಕಾಗಲ್ಲ. ಏನು ಮಾಡೋದು, ಹಬ್ಬಗಳು ಪೂಜೆಗಳು ಹೂವು ಬೇಕೇ ಬೇಕು, ಅದು ಇದು ಬೇಕೇ ಬೇಕಾಗುತ್ತೆ. ರೈಟು ಅನ್ಕೊಂಡು ಕೂತ್ಕೊಳ್ಳೋಕೆ ಜೀವನ ಆಗಲ್ವಲ್ಲ. ಹಾಗಾಗಿ ಎಲ್ಲ ಒಂದು ಸ್ವಲ್ಪ ತಂದಿದ್ದೀನಿ, ಅದೆಲ್ಲ ಎತ್ತಿಟ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಲೈಕ್ ಕೊಡ್ತಾಯಿಲ್ಲ, ದಯವಿಟ್ಟು ಒಂದು ಲೈಕ್ ಮಾಡಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನಮಗೂ ಇರಲಿ, ಇಷ್ಟೇ ಕೇಳ್ಕೊಳ್ಳೋದು ನಾವು. ನಾವೇನೂ ಕೇಳ್ಕೊಳ್ಳಲ್ಲ, ಬಟ್ ಒಂದು ಲೈಕ್ ಮಾಡಿ ಅಷ್ಟೇ. ಏನೋ ನಮಗೂ ನಿಮ್ಮ ಸಪೋರ್ಟ್ ಇರಲಿ.
ನನ್ನ ವಿಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.